ತಾಳಿಕೋಟೆ ತಾಲೂಕಿನ ಚಬನೂರು ಗ್ರಾಮದ ಆರಾಧ್ಯ ದೈವ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಜೂನ್ 6ರಂದು ನಡೆಯಲಿದೆ. ಇಂದಿನಿಂದ ಜೂನ್ 5ರವರೆಗೆ ಪ್ರತಿದಿನ ಸಂಜೆ 6:30ರಿಂದ 9:30ವರೆಗೆ ಸಿಂಧನೂರಿನ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಪ್ರವಚನ ಕಾರ್ಯಕ್ರಮ ಜರುಗಲಿದೆ. ಇನ್ನು ಜೂನ್ 1ರಂದು ಈ ಬಾರಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯುವುದು. ಇನ್ನು ಅಂದೇ ವಿಶೇಷ ಕಾರ್ಯಕ್ರಮವಾದ ಹೂವಿಗೆ ಹೋಗುವುದು ಹಾಗೂ ಜೂನ್ 4ರಂದು ದೇವರು ಹಾಸಿಗೆ ಕೊಡುವ ಕಾರ್ಯಕ್ರಮ ಜರುಗುವುದು. ಇನ್ನು ಜೂನ್ 6 ಬೃಹತ್ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾಡಿನ ಖ್ಯಾತ ನೇತ್ರ ತಜ್ಞ ಹಾಗೂ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಹಾಗೂ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಇವರ ಸಹಯೋಗದಲ್ಲಿ ನಡೆಯುವುದು. ಇನ್ನು ಜಾತ್ರೆಯ ಅಂಗವಾಗಿ ಮಹಾದಾಸೋಹ ಕಾರ್ಯಕ್ರಮ ಕೂಡ ಇರಲಿದೆ. ಮತ್ತು ಗುಲ್ಬರ್ಗಾ ಹಾಗೂ ಶ್ರೀ ಅಮೋಘ ಸಿದ್ದೇಶ್ವರು ಗವಿಗೆ ಹೋಗುವ ಕಾರ್ಯಕ್ರಮ ಅಂತೇಳಿ ಗವಿಗೆ ಹೋಗುವ ಕಾರ್ಯಕ್ರಮ ಮಾಡ್ತದ. ಮತ್ತು ಈ ಜಾತ್ರೆಯೊಳಗೆ ವಿಶೇಷತೆ ಏನದಪ್ಪ ಅಂತಂದ್ರೆ 6ನೇ ತಾರೀಕಿನ ದಿವಸ ಇದೇ ನಮ್ಮ ಗ್ರಾಮದ ವೈದ್ಯರಾದಂಥ ಡಾಕ್ಟರ್ ಪ್ರಭುಗೌಡ ಬಸನಗೌಡ ಲಿಂಗದಳ್ಳಿ ಚಬನೂರು ಅನುಗ್ರಹ ಆಸ್ಪತ್ರೆ ವಿಜಯಪುರ ಮತ್ತು ಗುಲ್ಬರ್ಗಾ ಅನುಗ್ರಹ ಹಾಸ್ಪಿಟಲ್ ಇವರ ವತಿಯಿಂದ ಸುಮಾರು 20 ವರ್ಷಗಳವರೆಗೆ ಇಲ್ಲಿಯವರೆಗೆ ಒಂದು ಉಚಿತವಾಗಿ ಸೇವೆಯನ್ನು ಮಾಡುತ್ತಾ ಕಣ್ಣಿನ ಒಂದು ಬಡ ರೋಗಿಗಳಿಗೆ ಒಂದು ಕಣ್ಣಿನ ದಾನದ ಮುಖಾಂತರ ಕಣ್ಣನ್ನು ಒಂದು ದೃಷ್ಟಿ ಒಂದು ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಾವು ನೋಡಲು ಜಗತ್ತು ಕಾಣಲು ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ಡಾಕ್ಟರ್ ಪ್ರಭುಗೌಡ ಅವರು ಸುಮಾರು 10 ವರ್ಷಗಳವರೆಗೆ 20 ವರ್ಷಗಳವರೆಗೆ ಇಲ್ಲಿ ಸತತವಾಗಿ ಉಚಿತವಾಗಿ ಸೇವೆ ಮಾಡ್ತಾ ಆಪರೇಷನ್ ಮಾಡುವ ಮುಖಾಂತರ ಪ್ರತಿ ವರ್ಷ 300 ಇರಬಹುದು, 200 ಇರಬಹುದು, 500 ಇರಬಹುದು, ಎಷ್ಟೇ ಇದ್ರೂ ಕೂಡ ಯಾವುದೇ ಅಂಕಿ ಸಂಖ್ಯೆಗಳನ್ನು ಲೆಕ್ಕ ಹಾಕದೇನೆ ಉಚಿತವಾಗಿ ಒಂದೊಂದು ದಿವಸಕ್ಕೆ ಇಂತಿಷ್ಟು ಆಪರೇಷನ್ ಮಾಡ್ತಾನೆ ಅಂತೇಳಿ ಸುಮಾರು 1 ತಿಂಗಳ ಒಳಗಡೆ ಎಲ್ಲಾ ರೋಗಿಗಳಿಗೆ ಆಪರೇಷನ್ ಮಾಡಿ ಒಂದು ಸ್ವಚ್ಛತೆಯನ್ನು ಕಣ್ಣುಗಳನ್ನು ಸ್ವಚ್ಛ ಮಾಡಿ ಅವರಿಗೆ ಒಂದು ಜಗತ್ತು ನೋಡಲು ಒಂದು ಅನುವು ಮಾಡಿಕೊಡ್ತಕ್ಕಂಥ ನಮ್ಮ ಪ್ರಭುಗೌಡರು ಬಹಳ ಈ ಒಂದು ಸೇವೆಯನ್ನು ಮಾಡಿ ಕಡುಬಡವರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಕಲ್ಪಿಸಿ ಕೊಟ್ಟಿದ್ದಾರೆ. ಅವರಿಗೆ ನಾವು ಈ ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ಬಹಳ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕು. ಇದರ ಒಂದು ಉಪಯೋಗವನ್ನು ತಾವೆಲ್ಲರೂ ಸುತ್ತಮುತ್ತಲಿನ ಹಳ್ಳಿಯವರು ಇರಬಹುದು ಮತ್ತು ಎಲ್ಲಿಂದ ಬೇರೆ ಜಿಲ್ಲೆದವರು ಇರಬಹುದು. ಅವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಅಂದ್ರೆ 6ನೇ ತಾರೀಕಿನ ದಿವಸ 6ನೇ ತಿಂಗಳು ಅವತ್ತಿನ ಬಾಲ್ಮಿ ಅಮಾವಾಸ್ಯೆ ದಿವಸ ತಾವೆಲ್ಲರೂ ಬಂದು ಈ ಒಂದು ಚಿಕಿತ್ಸೆಯನ್ನು ಪಡಿಬೇಕಂತೇಳಿ ನಾನು ಮುಖಾಂತರ ತಮಗೆ ತಿಳಿಸ್ತೀನಿ. ಅದರಂತೆ 5ನೇ ತಾರೀಕಿನ ದಿವಸ ನಮ್ಮ ಗ್ರಾಮದ ಎಲ್ಲ ಯುವಕರು ಕೂಡಿಕೊಂಡು ಈ ಒಂದು ಪುಟ್ಟಿ ಗಾಡಿ ಅಂತ ಹೇಳ್ತಾರೆ, ರೇಷನ್ ಗಾಡಿ, ಎತ್ತಿನ ಗಾಡಿದು ಒಂದು ರೇಸ್ ಇಟ್ಕೊಂಡಾರ. ಈಗ ಸುಮಾರು 2 ವರ್ಷಗಳಾದವು. ಬಹಳ ಒಂದು ರೈತರ ಒಂದು ಖುಷಿಗಾಗಿ ನಮ್ಮ ಎಲ್ಲ ಯುವಕರು ಸೇರಿ ಇಲ್ಲ ಒಂದು ರೈತರು ಒಂದು ಆಟ ಇಟ್ಕೊಂಡಂತ ಈ ಕ್ರೀಡೆನೂ ಕೂಡ ಈ ಜಾತ್ರೆ ಒಳಗೆ ಬಹಳ ಅದ್ದೂರಿಯಾಗಿ ನಡೀತಾವು. ಒಂದು ರೇಷನ್ ಗಾಡಿ ಕೂಡ ಸುಮಾರು ಒಂದು 25ರಿಂದ 30 ರೇಷನ್ ಗಾಡಿ ಬರ್ತಾವ ಅವತ್ತಿನ ದಿವಸ. ಅದರಂತೆ ಕ್ರೀಡಾಪಟುಗಳು ಕೂಡ ಸಾಕಷ್ಟು ನಮ್ಮ ಗ್ರಾಮದಲ್ಲಿ ಇದ್ದುದರಿಂದ ಈಗಾಗಲೇ ಮೊನ್ನೆ 20ನೇ ತಾರೀಕಿನ ದಿವಸದಿಂದನೂ ಈ ಒಂದು ಕ್ರೀಡೆ ನಡೆದ. ಕ್ರಿಕೆಟ್ ಬಹಳ ಈಗಾಗಲೇ ಪ್ರಾರಂಭ ಆಗಿಬಿಟ್ಟದೆ. ಈಗ ಲೀಗ್ ಮ್ಯಾಚ್ಗಳು ಮುಗಿದು ಈಗ 2ನೇ ಹಂತದಲ್ಲಿ ಮ್ಯಾಚ್ ನಡೀತಾ ಇದ್ದಾವೆ. ಅವು ಕೂಡ 5ನೇ ತಾರೀಕಿನ ದಿವಸ ಫೈನಲ್ ನಡೆಯಲಿದೆ. ಈ ತೆರನಾಗಿ ನಮ್ಮ ಗ್ರಾಮದಲ್ಲಿ ಈ ಒಂದು ಜಾತ್ರೆಯಲ್ಲಿ ವಿಶೇಷತೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಗ್ರಾಮದೊಳಗ ಎಲ್ಲ ಸರ್ವ ಧರ್ಮದ ಜನಾಂಗದವರು ಕೂಡಿ ಈ ವಿಶೇಷತೆಯನ್ನು ವಿಶೇಷ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ನಮ್ಮ ಈಗಿನ ಕಾಲದೊಳಗ ಬಹಳ ಮುಖ್ಯವಾದಂಥದ್ದು. ಬೇಕಾಗಿದ್ದು ಏನಪ್ಪಾ ಅಂತ ಎಲ್ಲರೂ ಸೇರಿ ಜಾತ್ರೆ ಮಾಡುವಂಥದ್ದು. ಅದಕ್ಕಾಗಿ ಇಲ್ಲಿ ಯಾವುದೇ ಧರ್ಮದ ಒಂದು ಕೆಟ್ಟ ಭಾವನೆ ಇಲ್ಲ. ಎಲ್ಲರೂ ಕೂಡಿಕೊಂಡು ನಮ್ಮದು ಒಂದೇ ಧರ್ಮ ಅಂತೇಳಿ ಸರ್ವ ಧರ್ಮದವರು ಕೂಡಿ ಈ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಷಯ. ಸರ್, ನಿಮ್ಮ ಹೆಸರು? ಪ್ರಕಾಶ್ ಮಹಾದೇವಪ್ಪ ಒಡೆಯರ್, ಅಮೋಘ ಸಿದ್ದೇಶ್ವರ ಗುಡಿ ಅರ್ಚಕರು ಹಾಗೂ ಗವಾಯಿಗಳು ಶ್ರೀ ನಾಗರಾಜ್ ಹೂಗಾರ್, ತಬಲಾವಾದಕರು ಶ್ರೀ ಬಸನಗೌಡ ಬಿರಾದರ ಚೊಕ್ಕಯ್ಯವರು. ನಾಳೆ 5ನೇ ತಾರೀಕಿನವರೆಗೆ ಸತತವಾಗಿ 11 ದಿನಗಳವರೆಗೆ ಪ್ರವಚನ ಕಾರ್ಯಕ್ರಮ ನಡೆದಿದೆ.